ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ 33ನೇ ಶ್ಲೋಕವನ್ನ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಗುರುಗಳು ಹೇಳ್ತಾ ಇದ್ರು, ಗುರುಗಳು ಏನ್ ಹೇಳಿದ್ರು, ದೊಡ್ಡ ಆಕಾಶ ಮತ್ತೆ ಸಣ್ಣ ಆಕಾಶದ ಒಂದು ಉದಾಹರಣೆಯನ್ನ ತಗೊಂಡು ಅದನ್ನ ಶರೀರಕ್ಕೂ ಕೂಡ ಅನ್ವಯ ಮಾಡಿ, ಅಂದ್ರೆ ಆ ಉದಾಹರಣೆ ಮಾನವ ಶರೀರಕ್ಕೂ ಕೂಡ ಅನ್ವಯವಾಗುತ್ತೆ. ಅಂದ್ರೆ ಇಡೀ ಶರೀರ ದೊಡ್ಡ ಆಕಾಶ ಅಂತ ಅನ್ನಿಸ್ಕೊಂಡ್ರೆ ಆ ದೇಹದಲ್ಲಿರುವಂತ ಬೇರೆ ಬೇರೆ ಭಾಗಗಳಿದೆಯಲ್ಲ, ಅದು ಸಣ್ಣ ಆಕಾಶ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ದೇಹದ ಪ್ರತಿಯೊಂದು ಭಾಗನೂ ಕೂಡ ಆ ಸಮಗ್ರ ದೇಹದ ಒಂದೊಂದು ಸಣ್ಣ ಭಾಗವನ್ನ ಆವರಿಸ್ಕೊಂಡಿದ್ರೂ ಕೂಡ ಅದಕ್ಕೊಂದು ಪ್ರತ್ಯೇಕತೆ ಅನ್ನೋದು ಇರುತ್ತಲ್ವಾ, ಅದಕ್ಕೊಂದು ಸೆಪರೇಷನ್ ಅನ್ನೋದು ಇರುತ್ತೆ. ಅದೇ ತರ ಸಮಗ್ರ ಸೃಷ್ಟಿ ಕೂಡ ಆ ಭಗವಂತನ ಶರೀರ ಅಂತ ಅನ್ಕೊಂಡ್ರೆ ಅದರಿಂದ ಸೃಷ್ಟಿಯಾಗಿರುವಂತ ಜೀವಿಗಳು ಆ ಸೃಷ್ಟಿಯಾದ ಒಂದು ಸಣ್ಣ ಭಾಗ ಆಗಿರುತ್ತೆ. ಆದ್ರೆ ಅದು ಒಂದೇ ಅಲ್ಲ. ಅಂದ್ರೆ ಆ ಭಾಗಗಳು ಯಾವತ್ತೂ ಪೂರ್ಣ ದೇಹಕ್ಕೆ ಸಮಾನ ಅಲ್ಲ. ಈಗ ನಾವು ಒಂದು ಪಾರ್ಟ್ ಅನ್ನ ತಗೊಂಡು ಇಡೀ ಶರೀರ ಅಂತ ಹೇಳಕ್ಕಾಗತ್ತಾ? ಇಲ್ಲ, ಆ ಶರೀರದ ಒಂದು ಭಾಗ ಅಂತ ಹೇಳ್ತೀವಲ್ವಾ, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ವೈಕುಂಠ ಲೋಕಗಳಲ್ಲಿ ವಿಭಜಿಸಿ ಆಳುವ ರೀತಿಯ ರಾಜಕೀಯಕ್ಕೆ ಏನು ಕಾರಣವಿಲ್ಲ. ಭಗವಂತನಿಗೂ ನಿವಾಸಿಗಳಿಗೂ ಸಂಯುಕ್ತ ಹಿತಗಳಿರುವುದರಿಂದ ಅಲ್ಲಿ ಭಯವೆಂಬುದಿಲ್ಲ. ಮಾಯೆ ಎಂದರೆ ಜೀವಿಗಳ ಮತ್ತು ಭಗವಂತನ ನಡುವೆ ಸಾಮರಸ್ಯವಿಲ್ಲದಿರುವಿಕೆ, ಮತ್ತು ವೈಕುಂಠ ಎಂದರೆ ಅವರೊಳಗಡೆ ಸಾಮರಸ್ಯ. ನೋಡಿ, ಇಲ್ಲಿ ವೈಕುಂಠಕ್ಕೂ ಇಲ್ಲಿನ ಒಂದು ರೀತಿಗೂ ಎಷ್ಟು ಡಿಫರೆನ್ಸ್ ಇದೆ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ವೈಕುಂಠ ಲೋಕದಲ್ಲಿ ಒಬ್ಬರನ್ನ ಒಬ್ಬರು ಆಳುವಂತಹ ಒಂದು ರಾಜಕೀಯ ಬೇಕಾಗೇ ಇಲ್ಲ. ಅಲ್ಲಿ ಯಾವುದೂ ಕಾರಣನೇ ಇಲ್ಲ ರಾಜಕೀಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅಲ್ಲಿ ಭಗವಂತನಿಗೆ ಮತ್ತೆ ನಿವಾಸಿಗಳಿಗೆ ಒಬ್ಬರಿಗೊಬ್ರು ಅರ್ಥ ಮಾಡಿಕೊಳ್ಳುವಂತ ಒಂದು ಶಕ್ತಿ ಇರುತ್ತೆ. ಮತ್ತೆ ಒಬ್ಬರಿಗೊಬ್ರು ಅವರು ಹಿತವಾಗಿರೋದಕ್ಕೆ ಏನು ಬೇಕೋ ಆ ರೀತಿ ಇರ್ತಾರೆ. ಅಂದ್ರೆ ಅವ್ರನ್ನ ನೋಡಿದ್ರೆ ಇವ್ರನ್ನ ನೋಡಿದ್ರೆ ಅವರಿಗೆ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ ಹೊರತು ಅಲ್ಲಿ ಬೇರೆ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳು ಅಂತ ಹೇಳ್ತೀವಲ್ವಾ, ಆ ರೀತಿ ಅದಿಲ್ವೇ ಇಲ್ಲ. ಅದಿಲ್ಲದೆ ಇರೋದ್ರಿಂದ ಅಲ್ಲಿ ಭಯ ಅನ್ನೋದೇ ಇಲ್ಲ. ಒಬ್ರಿಗೊಬ್ರು ಹಿತವಾಗಿರೋದ್ರಿಂದ ಅಲ್ಲಿ ಭಯ ಅನ್ನೋದೇ ಬರೋದಿಲ್ಲ. ಈಗ ನಮ್ಮ ಮನೆಯಲ್ಲಿ ನಾವು ಇರೋದಕ್ಕೆ ಯಾವತ್ತಾದ್ರೂ ಹೆದರ್ಕೊಳ್ತೀವ ನಮ್ಮ ಜನಗಳನ್ನೇ ನೋಡಿ, ಅಂದ್ರೆ ನಮ್ಮ ಮನೇಲಿರುವಂಥವ್ರನ್ನ? ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಹಿತ ಇದೆ. ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಹಿತವಾಗಿರೋದು ಹೇಗೆ ಅಂತ ಗೊತ್ತಿದೆ ನಮ್ಗೆ, ಅದಕ್ಕೆ ನಮಗೆ ಭಯ ಆಗೋದಿಲ್ಲ. ಅದೇ ಬೇರೆ ಎಲ್ಲಾದ್ರೂ ಹೋಗಿ ನಾವು ಇರಬೇಕು ಅಂತಂದಾಗ ನಮಗೆ ಭಯ ಅನ್ನೋದಾಗತ್ತೆ. ಈ ಮಾಯೆ ಅಂತಂದ್ರೇನೆ ಜೀವಿ ಮತ್ತೆ ಭಗವಂತ ಇವರ ನಡುವೆ ಸಾಮರಸ್ಯ ಇಲ್ಲದೆ ಇರುವಂಥದ್ದು. ಈಗ ನಾವು ಭಗವಂತ ಹೇಗೆಲ್ಲ ಹೇಳ್ತಾನೋ ಆಗ ಅರ್ಥ ಮಾಡ್ಕೊಂಡು ಹೋಗ್ತೀವ ನಾವು? ಇಲ್ಲ. ಆ ಭಗವಂತ ಮತ್ತೆ ಜೀವಿಗಳ ನಡುವೆ ಸಾಮರಸ್ಯ ಇಲ್ಲದೆ ಇರೋದನ್ನೇ ನಾವು ಮಾಯೆ ಅಂತ ಕರೆಯೋದು. ಅದೇ ವೈಕುಂಠ ಅಂತಂದ್ರೆ ಅವರ ಒಳಗಡೆ ಒಬ್ಬರಿಗೊಬ್ಬರಿಗೆ ಸಾಮರಸ್ಯ ಇರುವಂಥದ್ದು ಅಂತ ಅರ್ಥ. ವಾಸ್ತವಿಕವಾಗಿ ಎಲ್ಲ ಜೀವಿಗಳು ಭಗವಂತನಿಂದ ಪೋಷಿತರು ಪಾಲಿತರು ಆಗಿರುವರು, ಏಕೆಂದರೆ ಅವನೇ ಪರಮಪುರುಷ. ಆದರೆ ತಿಳಿಗೇಡಿಗಳು ತಾವು ವಾಸ್ತವಿಕವಾಗಿ ಪರಮಪುರುಷನ ನಿಯಂತ್ರಣದಲ್ಲಿದ್ದರೂ ಭಗವಂತನ ಅಸ್ತಿತ್ವವನ್ನು ಅಲ್ಲಗಳೆಯುವವರು. ಆ ಸ್ಥಿತಿಯನ್ನ ಮಾಯೆ ಎನ್ನುವರು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲ ಜೀವಿಗಳು ಕೂಡ ಆ ಭಗವಂತನಿಂದಾನೇ ಪೋಷಿತರಾಗಿರೋದು, ಪಾಲಿತರಾಗಿರೋದು. ಅಂದ್ರೆ ಅವನೇ ಎಲ್ಲರಿಗೂ ಕೂಡ ಊಟ ಕೊಡ್ತಾ ಇರೋದು ಅಥವಾ ನೋಡ್ಕೊಳ್ತಾ ಇರೋದು. ಈಗ ಒಂದು ಡಬ್ಬಿನಲ್ಲಿ ಇರುವೆ ಹಾಕಿಟ್ರು ಕೂಡ ಅದಕ್ಕೆ ಎಲ್ಲಿಂದನಾದ್ರೂ ಊಟ ಸಿಕ್ಕಿ ಅದು ಬದುಕಿರುತ್ತೆ ಅಲ್ವಾ? ಅಂದ್ರೆ ನಾವೇ ಮಾಡ್ತಾ ಇದೀವಿ ಅಂತ ನಾವು ಅನ್ಕೊಂಡಿದೀವಿ, ಆದ್ರೆ ನಮ್ಮನ್ನೆಲ್ಲ ಪೋಷಣೆ ಪಾಲನೆ ಮಾಡ್ತಾ ಇರೋದು ಭಗವಂತನೇ. ಯಾಕೆ ಅಂತಂದ್ರೆ ಅವನು ಪರಮ ಪುರುಷ, ಅದಕ್ಕೋಸ್ಕರ. ಆದ್ರೆ ತಿಳಿಗೇಡಿಗಳು ಏನ್ ಅನ್ಕೊಳ್ತಾರೆ, ತಾವು ಪರಮ ಪುರುಷನ ನಿಯಂತ್ರಣದಲ್ಲಿ ಇದ್ರೂ ಕೂಡ ಅವನ ಒಂದು ಕೈ ಕೆಳಗಡೆ ಇದ್ದು ಅವನ ಒಂದು ಪಾಲನೆ ಪೋಷಣೆಯಲ್ಲಿ ಇದ್ರೂ ಕೂಡ ಭಗವಂತನ ಅಸ್ತಿತ್ವವನ್ನೇ ಅವರು ಇಲ್ಲ ಅಂತ ಹೇಳ್ತಾರೆ. ಭಗವಂತ ಅನ್ನೋದೇ ಇಲ್ಲ ಅಂತ ಹೇಳ್ತಾರಲ್ಲ, ಈ ಒಂದು ಸ್ಥಿತಿಯನ್ನ ಮಾಯೆ ಅಂತ ಹೇಳೋದು. ಅವರು ಕೆಲವೊಂದ್ಸರಿ ಭಗವಂತ ಇದಾನೆ ಅನ್ನೋದನ್ನೇ ಅಲ್ಲಗಳಿತಾರೆ, ಅವನು ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಅವರು ಪ್ರತಿಯೊಂದು ಕೂಡ ಶೂನ್ಯ ಅಂತ ಹೇಳ್ತಾರೆ. ಕೆಲವೊಂದ್ಸರಿ ಅವರು ಭಗವಂತ ಅನ್ನೋನೊಬ್ಬ ಇರಬಹುದು, ಆದ್ರೆ ಅವನಿಗೆ ಆಕಾರನೇ ಇಲ್ಲ ಅಂತ ಹೇಳ್ತಾರೆ.
ನೋಡಿ, ಭಗವಂತ ಅನ್ನೋನು ಸಾಕಾರನೂ ಹೌದು, ನಿರಾಕಾರನೂ ಹೌದು. ಅದನ್ನ ನಾವು ಒಪ್ಕೊಳ್ಬೇಕು ಅಲ್ವಾ? ಇದಿಲ್ಲ ಅಂತಂದ್ರೆ ಅವನು ಭಗವಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಭಗವಂತ ಇರಬಹುದು, ಇದ್ರೂ ಇರಬಹುದು, ಅವನು ಶೂನ್ಯ ಅಂತ ಹೇಳ್ತಾರೆ ಫಸ್ಟು. ಕೆಲವರು ಏನು ಮಾಡ್ತಾರೆ, ಅಥವಾ ಕೆಲವೊಂದು ಸರಿ ಭಗವಂತ ಇರ್ಬೋದಾದ್ರೆ ಅವನಿಗೆ ಯಾವುದೇ ರೀತಿ ಆಕಾರ ಇಲ್ಲ ಅಂತಂದ್ಬಿಟ್ಟು ಅವ್ರು ನಿರಾಕರಣೆ ಮಾಡ್ತಾರೆ. ಈ ಎರಡೂ ಬಗೆಯ ಕಲ್ಪನೆಗಳು ಜೀವಿಯ ಬಂಡಾಯದ ಸ್ಥಿತಿಯಿಂದ ಉದ್ಭವಿಸುತ್ತದೆ. ಇಂತಹ ಬಂಡಾಯ ಸ್ಥಿತಿ ಇರುವವರೆಗೆ ಭೌತಿಕ ಜಗತ್ತು ಸಾಮರಸ್ಯವಿಲ್ಲದೆಯೇ ಮುಂದುವರಿಯುವುದು. ಇದು ನಿರಾಕಾರವಾದಿಗಳ ಬಗ್ಗೆ ಗುರುಗಳು ಇಲ್ಲಿ ಹೇಳ್ತಾ ಇರುವಂತ ವಿಚಾರಗಳು. ಸೊ ಅವ್ರ ಮನಸ್ಥಿತಿನೇ ಬೇರೆ ತರ ಇರುತ್ತೆ. ಅದರಿಂದನೇ ಅವ್ರಿಗೇನಾಗುತ್ತೆ, ಭೌತಿಕ ಜಗತ್ತಲ್ಲಿ ಸಾಮರಸ್ಯ ಅನ್ನೋದೇ ಇರೋದಿಲ್ಲ ಅವ್ರಿಗೆ. ಭೌತಿಕ ಜಗತ್ತು ಸಾಮರಸ್ಯ ಇಲ್ಲದೇನೆ ಅವರಿಗೆ ಮುಂದುವರಿತೆ. ಈಗ ನೋಡಿ, ಭಕ್ತರ ಜೀವನ ಚರಿತ್ರೆ ನೋಡಿದಾಗ ಅವ್ರಿಗೆ ಎಲ್ಲಾ ಕಡೆ ಭಗವಂತನೇ ಇದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಅವ್ರು ಅದನ್ನ ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ಅವ್ರು ಸಂತೋಷವಾಗಿರ್ತಾರೆ, ಖುಷಿಯಾಗಿರ್ತಾರೆ. ಅವ್ರ ಜೀವನನೇ ಒಂದು ಆನಂದದಿಂದ ಒಂದು ಕಲರ್ಫುಲ್ ಆಗಿರತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಇರುತ್ತೆ. ಅದೇ ನಿರಾಕಾರವಾದಿಗಳಿಗೆ ಅಂಥ ಒಂದು ಸಂತೋಷವನ್ನ ಅನುಭವಿಸುವಂತ ಒಂದು ಆಪರ್ಚುನಿಟಿನೇ ಸಿಗೋದಿಲ್ಲ. ಮುಂದುವರೆದು ಹೇಳ್ತಾರೆ, ನಿರ್ದಿಷ್ಟ ಸ್ಥಳದ ನ್ಯಾಯ ಮತ್ತೆ ವ್ಯವಸ್ಥೆಯ ಕಾರಣವಾಗಿ ಐಕಮತ್ಯ ಮತ್ತೆ ಅನೈಕಮತ್ಯ ನಿರ್ಣೀತವಾಗುತ್ತದೆ. ಧರ್ಮವು ಭಗವಂತನ ನ್ಯಾಯ ಮತ್ತೆ ವ್ಯವಸ್ಥೆಯಾಗಿರುತ್ತದೆ. ಭಗವದ್ಗೀತೆಯಲ್ಲಿ ನಾವು ಕಾಣುವ ಪ್ರಕಾರ ಧರ್ಮವೆಂದರೆ ಭಕ್ತಿ ಸೇವೆ ಅಥವಾ ಕೃಷ್ಣ ಪ್ರಜ್ಞೆ. ಕೃಷ್ಣನು ಹೇಳುತ್ತಾನೆ, ಇತರ ಧರ್ಮ ತತ್ವಗಳನ್ನೆಲ್ಲ ತ್ಯಜಿಸಿ ಮತ್ತು ನನ್ನಲ್ಲಿ ಮಾತ್ರ ಶರಣಾಗತಾತ್ಮರಾಗಿ, ಇದೇ ಧರ್ಮವಾಗಿರುತ್ತದೆ. ಅಂದ್ರೆ ಇಲ್ಲಿ ಒಂದು ನಿರ್ದಿಷ್ಟವಾಗಿರುವಂತ ಒಂದು ಜಾಗ ಇರುತ್ತೆ. ಅಲ್ಲಿನ ಒಂದು ನ್ಯಾಯ ಮತ್ತೆ ವ್ಯವಸ್ಥೆ ಕಾರಣವಾಗಿರೋದ್ರಿಂದನೇ ಐಕ್ಯಮತ್ಯ ಅಥವಾ ಅನೈಕ್ಯಮತ್ಯ ಅನ್ನೋದು ನಿರ್ಣಯ ಆಗುತ್ತೆ. ಅಂದ್ರೆ ಈಗ ಒಂದು ಪ್ರದೇಶ ಇರುತ್ತೆ, ಅಲ್ಲಿರುವಂಥ ಜನಗಳಾಗಿರ್ಬೋದು, ಅಲ್ಲಿರುವಂಥ ನ್ಯಾಯ ವ್ಯವಸ್ಥೆಗಳು ಏನಿರುತ್ತೋ ಅದನ್ನು ಕೆಲವರು ಒಪ್ಕೊಳ್ತಾರೆ, ಆದರೆ ಕೆಲವರು ಒಪ್ಕೊಳ್ಳೋದಿಲ್ಲ. ಆ ರೀತಿ ಇರುತ್ತಲ್ವಾ. ಆದರೆ ಧರ್ಮ ಅನ್ನೋದು ಭಗವಂತನ ನ್ಯಾಯ ಮತ್ತು ವ್ಯವಸ್ಥೆ ಆಗಿರುತ್ತೆ. ಅದಕ್ಕೋಸ್ಕರನೇ ನಾವು ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಇದು ಬೇರೆದು ಅಂತಂದರೆ ಅದು ಮನುಷ್ಯರು ಮಾಡಿರುವಂಥದ್ದು. ಅದನ್ನು ಕೆಲವರು ಒಪ್ಕೊಳ್ತಾರೆ, ಕೆಲವರು ಒಪ್ಕೊಳ್ಳಲ್ಲ. ಆದರೆ ಧರ್ಮ ಅನ್ನೋದಿದೆಯಲ್ಲ, ಅದು ಭಗವಂತ ಮಾಡಿರುವಂಥ ನ್ಯಾಯ ಮತ್ತು ವ್ಯವಸ್ಥೆ. ಅದಕ್ಕೋಸ್ಕರನೇ ಭಗವದ್ಗೀತೆಯಲ್ಲಿ ಧರ್ಮ ಅಂತಂದ್ರೆ ಭಕ್ತಿಯಿಂದ ಸೇವೆ ಮಾಡೋದು ಅಥವಾ ಕೃಷ್ಣ ಪ್ರಜ್ಞೆ ಅಂತಾನೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳ್ತಾನೆ, ಏನ್ ಹೇಳ್ತಾನೆ, ಇತರ ಧರ್ಮಗಳನ್ನೆಲ್ಲ, ಅದರಲ್ಲಿ ಒಂದು ಶ್ಲೋಕನೇ ಬರುತ್ತಲ್ಲ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಅಂದ್ರೆ ಎಲ್ಲ ಧರ್ಮ ತತ್ವಗಳನ್ನು ಕೂಡ ತ್ಯಾಗ ಮಾಡಿ ನನ್ನಲ್ಲಿ ಮಾತ್ರ ನೀವು ಶರಣಾಗತರಾಗಿ, ಇದೇ ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ವಾ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಕೃಷ್ಣ ಪರಮ ಭೋಕ್ತಾರನು ಮತ್ತೆ ಪರಮ ಪ್ರಭುವಾಗಿರುವನು ಎಂದು ಪೂರ್ಣವಾಗಿ ತಿಳ್ಕೊಂಡು ಅದಕ್ಕನುಗುಣವಾಗಿ ಒಬ್ಬನು ನಡೆದುಕೊಳ್ಳುವುದೇ ನಿಜವಾದ ಧರ್ಮವೆನಿಸುವುದು. ಈ ತತ್ವಕ್ಕೆ ವಿರುದ್ಧವಾದುದು ಯಾವುದಿದ್ದರೂ ಅದು ಅಧರ್ಮ. ನೋಡಿ, ಇಲ್ಲಿ ಗುರುಗಳು ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ಈಗ ಭಗವಂತನಾಗಿರುವಂತ ಕೃಷ್ಣ ಅವನು ಪರಮ ಭೋಕ್ತಾರ, ಅವನೇ ಎಲ್ಲವನ್ನ ಭೋಗಿಸುವಂಥವನು, ಮತ್ತೆ ಪರಮ ಪ್ರಭು ಕೂಡ. ಅದನ್ನ ನಾವು ಪೂರ್ಣವಾಗಿ ತಿಳ್ಕೊಂಡು ಅದಕ್ಕನುಗುಣವಾಗಿ ಒಬ್ಬ ನಡ್ಕೊಳ್ತಾನಲ್ಲ. ಈಗ ನಾವು ಅದನ್ನೆಲ್ಲ ತಿಳ್ಕೊಂಡು, ಈಗ ಭಗವದ್ಗೀತೆ ಅದನ್ನ ಕೃಷ್ಣ ಹೇಳಿರೋದು, ಅದರಲ್ಲಿ ಯಾವ ರೀತಿ ನಾವೆಲ್ಲ ಇರಬೇಕು ಇರಬಾರ್ದು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಹೇಳಿದಾನೆ. ಆ ರೀತಿ ನಾವು ತಿಳ್ಕೊಂಡು ಅದಕ್ಕನುಗುಣವಾಗಿ ನಡ್ಕೊಳ್ತೀವಲ್ವ, ಅದನ್ನ ಧರ್ಮ ಅಂತ ಹೇಳ್ತಾರೆ. ಯಾರು ಈ ತತ್ವಕ್ಕೆ ವಿರುದ್ಧವಾಗಿರ್ತಾರೋ ಅಂತಂದ್ರೆ ಏನು, ಅದರ ರೀತಿ ನಡ್ಕೊಳ್ಳೋದಿಲ್ವೋ ಅದು ಅಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಅವನು ಏನು ಹೇಳಿದಾನೋ ಅದರ ವಿರುದ್ಧವಾಗಿ ನಡ್ಕೊಳ್ಳೋ ಅಂಥದ್ದನ್ನ ಅಧರ್ಮ ಅಂತ ಹೇಳಿದ್ದಾರೆ. ಆದುದರಿಂದ ಕೃಷ್ಣನ್ ಹೇಳುತ್ತಾನೆ, ಇತರ ಎಲ್ಲ ಧರ್ಮ ತತ್ವಗಳನ್ನ ತ್ಯಜಿಸಿರಿ ಅಂತನ್ಬಿಟ್ಟು, ಏನಿದೆಯೋ ಎಲ್ಲವನ್ನ ಬಿಟ್ಬಿಡಿ, ನಾನೇನು ಹೇಳಿದ್ದೀನೋ ಅಷ್ಟನ್ನು ಮಾತ್ರ ನೀವು ತಿಳ್ಕೊಳ್ಳಿ ಅಂತನ್ಬಿಟ್ಟು ಹೇಳ್ತಾನೆ. ಯಾಕೆಂದ್ರೆ ಬೇರೆದೆಲ್ಲ ಸಾಮಾನ್ಯ ಮನುಷ್ಯರು ನಾವು ಮಾಡ್ಕೊಂಡಿರೋದು, ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಎಲ್ಲವನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಜಗಳಗಳು, ಹೊಟ್ಟೆ ಕಿಚ್ಚು, ಒಬ್ರಿಗೊಬ್ರು ಒಡೆದಾಡ್ಕೊಳ್ಳೋದು, ಕಿತ್ತಾಡೋದು ಇದೆಲ್ಲ ಆಗುವಂಥದ್ದು. ಅದಕ್ಕೆ ಅದೆಲ್ಲವನ್ನೂ ಬಿಟ್ಟು ನನ್ನನ್ನು ಮಾತ್ರ ಅಂತಂದರೆ ನಾನು ಏನು ಹೇಳಿದ್ದೀನೋ ಅದನ್ನು ಮಾತ್ರ ನೀವು ಫಾಲೋ ಮಾಡಿ ಅಂತ ಹೇಳ್ತಾನೆ. ಆಧ್ಯಾತ್ಮಿಕ ಲೋಕದಲ್ಲಿ ಕೃಷ್ಣ ಪ್ರಜ್ಞೆಯ ಈ ಧರ್ಮತತ್ವವನ್ನು ಸಾಮರಸ್ಯದಿಂದ ನಡೆಸಲಾಗುತ್ತಿದೆ.
ಮತ್ತು ಈ ಕಾರಣದಿಂದ ಆ ಲೋಕವು ವೈಕುಂಠ ಎಂದು ಕರೆಯಲ್ಪಡುತ್ತದೆ. ಅದೇ ತತ್ವಗಳನ್ನು ಇಲ್ಲಿ ಪೂರ್ಣವಾಗಿ ಇಲ್ಲವೇ ಆಂಶಿಕವಾಗಿ ಅನುಸರಿಸಲು ಸಾಧ್ಯವಾದರೆ ಇದು ಕೂಡ ವೈಕುಂಠವೇ ಆಗುವುದು. ನೋಡಿ, ವೈಕುಂಠ ಅಂದರೆ ಏನು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ಆಧ್ಯಾತ್ಮಿಕ ಲೋಕ ಒಂದಿದೆ, ಅಲ್ಲಿ ಈ ಭಗವಂತ ಹೇಳಿರುವಂತಹ ಧರ್ಮತತ್ವವನ್ನು ಎಲ್ಲರೂ ಕೂಡ ಸಾಮರಸ್ಯದಿಂದ, ಅಂದರೆ ಎಲ್ಲರೂ ಒಪ್ಕೊಂಡು ಎಲ್ಲರೂ ಅದನ್ನು ಸಮಾನವಾಗಿ ಫಾಲೋ ಮಾಡ್ತಾರೆ. ಒಬ್ಬರು ನಾನು ಮಾಡಲ್ಲ ಅಂತ ಹೇಳಲ್ಲ, ಇನ್ನೊಬ್ಬರು ನಾನು ಮಾಡ್ತೀನಿ, ನಾನು ಹೆಚ್ಚಾಗಿ ಮಾಡ್ತೀನಿ, ನಾನು ಕಡಿಮೆ ಮಾಡ್ತೀನಿ, ಆ ರೀತಿ ಎಲ್ಲ ಏನೂ ಇಲ್ಲ. ಆ ಧರ್ಮ ತತ್ವಗಳು ಏನಿದೆಯೋ ಅದನ್ನು ಸಾಮರಸ್ಯದಿಂದ ಎಲ್ಲರೂ ಒಪ್ಕೊಂಡು ಸಮಾನವಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ಅದನ್ನು ವೈಕುಂಠ, ಕುಂಠಗಳೇ ಇಲ್ಲದೆ ಇರುವಂಥದ್ದು ಅಂತ ಹೇಳೋದು. ತೊಡಕುಗಳು, ಆಮೇಲೆ ಏನಾದರೂ ಒಂದು ಕೆಟ್ಟದ್ದು ಅಂಥದ್ದು ಯಾವುದು ಕಷ್ಟಗಳು ಏನೂ ಇಲ್ಲದೆ ಇರೋದನ್ನು ವೈಕುಂಠ ಅಂತ ಹೇಳೋದು. ಆದರೆ ಈಗೇನು ಧರ್ಮತತ್ವಗಳಿದೆಯೋ ಅದನ್ನೂ ಕೂಡ ಪೂರ್ಣವಾಗಿ ಇಲ್ವಂದರೆ ಒಂದೊಂದು ಅಂಶವಾಗಾದರೂ ನಾವು ಇಲ್ಲೇನಾದರೂ ಅನುಸರಣೆ ಮಾಡಿದ್ದಾದರೆ ಅದೇನಾದರೂ ಸಾಧ್ಯನೇ ಆದರೆ ಇದು ಕೂಡ ವೈಕುಂಠನೇ ಆಗುತ್ತೆ. ಈಗ ಧರ್ಮತತ್ವಗಳನ್ನು ಎಲ್ಲಿ ಫಾಲೋ ಮಾಡ್ತಾರೋ ಅಲ್ಲಿ ಯಾವುದೇ ತೊಂದರೆಗಳಿರೋದಿಲ್ಲ, ಯಾವುದೇ ಒಂದು ಕಷ್ಟಗಳು ನಷ್ಟಗಳು ಇದೆಲ್ಲ ಇರೋದಿಲ್ಲ. ಯಾವಾಗ ಅದನ್ನೆಲ್ಲ ಫಾಲೋ ಮಾಡ್ತಾರೋ ಅದೇ ವೈಕುಂಠ ಆಗಿಬಿಡುತ್ತೆ. ಅದು ಎಲ್ಲಿದ್ರೂ ಆಗುತ್ತೆ. ಅದಕ್ಕೆ ನೋಡಿ, ಭಗವಂತನ ಭಕ್ತರು ಇರ್ತಾರಲ್ಲ, ಅವ್ರು ಏನು ಹೇಳ್ತಾರೆ ಹೇಳಿ, ನಾವು ಎಲ್ಲಿರ್ತೀವೋ ಅದೇ ನಮಗೆ ವೈಕುಂಠ ಅಂತ ಹೇಳ್ತಾರೆ. ಈಗ ಗುರುಗಳೇ ಹೇಳಿಲ್ವಾ, ಮನೆಯೇ ಮಂತ್ರಾಲಯ ಅಂತಂದ್ಬಿಟ್ಟು, ಅಂದರೆ ಮನೆಯೇ ನಮ್ಮ ಮಂತ್ರಾಲಯ ಆಗ್ಬಿಡುತ್ತೆ. ಯಾಕೆ? ಅಲ್ಲಿ ನಾವು ಆ ಭಗವಂತ ಹೇಳಿರುವಂಥ ಧರ್ಮತತ್ವಗಳನ್ನು ನಾವು ಫಾಲೋ ಮಾಡ್ತಾ ಇರ್ತೀವಿ. ಅದರಿಂದ ಅಲ್ಲೇನೂ ತೊಂದರೆಗಳಿರೋದಿಲ್ಲ, ಅದೇ ವೈಕುಂಠ ಆಗ್ಬಿಡುತ್ತೆ ಅಂತ ಅರ್ಥ. ನಾವೆಲ್ಲೋ ಹೋಗಬೇಕು ಅನ್ನೋದು ಏನೂ ಇಲ್ಲ, ಭಗವಂತ ಹೇಳಿರೋದನ್ನು ನಾವು ಅನುಸರಣೆ ಮಾಡಿದ್ರೆ ಸಾಕು, ಅದೇ ವೈಕುಂಠ. ಈಗ ನಮ್ಮ ಮನಸ್ಸಲ್ಲಿ ಸದಾ ಭಗವಂತ ಹೇಳಿರೋದೇ ಇದ್ದರೆ ನಮ್ಮ ಮನಸ್ಸೇ ದೇವಸ್ಥಾನ ಅಂತ ಆಗ್ಬಿಡುತ್ತೆ. ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಇಲ್ಲ ನಾವು, ಆಯಿತಾ? ನಮ್ಮ ಮನಸ್ಸಲ್ಲಿ ಆ ಭಗವಂತ ಇಲ್ಲಿ ಬಂದು ನೆಲೆಸಿರ್ತಾನೆ. ಈ ರೀತಿ ನಾವು ಅರ್ಥ ಮಾಡಿಕೊಂಡು ಆ ಭಗವಂತ ಹೇಳಿರೋದನ್ನು ಫಾಲೋ ಮಾಡಿದ್ರೆ ಸಾಕು, ನಾವು ಎಲ್ಲಿರ್ತೀವೋ ಅದೇ ನಮಗೆ ವೈಕುಂಠ ಆಗುತ್ತೆ. ಈ ತತ್ವವು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದಂತಹ ಯಾವುದೇ ಸಮಾಜಕ್ಕೆ ಅನ್ವಯಿಸುತ್ತದೆ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಪಂಥದವರು ಕೃಷ್ಣನಲ್ಲಿ ಶ್ರದ್ಧೆಯನ್ನು ಕೇಂದ್ರವಾಗಿಟ್ಟುಕೊಂಡು ಭಗವದ್ಗೀತೆಯ ನಿಯಮ ಮತ್ತು ತತ್ವಗಳಿಗೆ ಅನುಸಾರವಾಗಿ ಸಾಮರಸ್ಯದಿಂದ ಜೀವನ ನಡೆಸುತ್ತಿದ್ದರೆ ಅವರು ವೈಕುಂಠ ನಿವಾಸಿಗಳು, ಈ ಭೌತಿಕ ಜಗತ್ತಿನ ನಿವಾಸಿಗಳಲ್ಲ ಎಂದು ತಿಳಿಯಬೇಕು. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಈ ಒಂದು ತತ್ವ ಏನಿದೆಯೋ ಅದನ್ನು ಯಾವ ರೀತಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೋ, ಅಂಥ ಸಮಾಜದವರು ಯಾರೇ ಆಗಿರ್ಬೋದು, ಒಂದು ಗುಂಪಾಗಿರ್ಬೋದು, ಅವರು ಆ ತತ್ವಗಳನ್ನು ಅನುಸರಣೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಕೂಡ ವೈಕುಂಠವನ್ನು ಪಡ್ಕೊಳ್ತಾರೆ ಅಂತಲೇ ಅರ್ಥ, ಅಥವಾ ಅವರಿರೋದೇ ವೈಕುಂಠ ಅಂತ ತಿಳ್ಕೋಬೇಕು. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಪಂಥದವರು ಏನು ಮಾಡ್ತಾರೆ ಅಂತಂದರೆ ಕೃಷ್ಣನಲ್ಲಿ ಶ್ರದ್ಧೆಯನ್ನು ಇಟ್ಕೊಂಡು ಅವನನ್ನೇ ಅವರು ಕೇಂದ್ರವನ್ನಾಗಿ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಯಾವ ವಿಷಯದಲ್ಲಿಯೂ ಅವ್ರಿಗೆ ಆಸಕ್ತಿ ಇರಲ್ಲ, ಎಲ್ಲವನ್ನು ಅವರು ಕೃಷ್ಣನಿಗೆ ಸಂಬಂಧ ಪಟ್ಕೊಂಡು ಅವನನ್ನು ಕೇಂದ್ರವಾಗಿಟ್ಕೊಂಡೇ ಮಾಡ್ತಿರ್ತಾರೆ. ಸೊ ಭಗವದ್ಗೀತೆಯ ನಿಯಮಗಳು, ಅದರಲ್ಲಿ ಹೇಳಿರುವಂಥ ತತ್ವಗಳೇನಿದೆಯೋ ಅದಕ್ಕೆ ಅನುಸಾರವಾಗಿ ಅವರು ಸಾಮರಸ್ಯದಿಂದ ಜೀವನ ನಡೆಸ್ತಾ ಇದ್ರು ಅಂತಂದರೆ ಅವರು ಕೂಡ ವೈಕುಂಠ ನಿವಾಸಿಗಳು ಅಂತಲೇ ತಿಳ್ಕೋಬೇಕು. ಈ ಭೌತಿಕ ಜಗತ್ತಿನ ನಿವಾಸಿಗಳಲ್ಲ ಅವರು. ಯಾಕೆ ಅಂತಂದರೆ ಅವರು ಯಾವುದೇ ಮನುಷ್ಯರಾಗಿರಲಿ, ಈಗ ನಾವೇ ಆಗಿದ್ರೂ ಪರವಾಗಿಲ್ಲ, ನಾವು ಯಾವುದೇ ಕೃಷ್ಣ ಪ್ರಜ್ಞಾ ಪಂಥದವ್ರು ಅಲ್ದಿದ್ರೂ ಪರವಾಗಿಲ್ಲ, ನಾವು ಮನೇಲಿದ್ದೀವ, ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ವಾ, ಯಾವುದೇ ಪಂಥಕ್ಕೂ ನಾವು ಸೇರೋದಕ್ಕಾಗೋದಿಲ್ವಾ, ಪರವಾಗಿಲ್ಲ. ಕೃಷ್ಣ ಏನು ಹೇಳಿದನೋ ಅದು ಭಗವದ್ಗೀತೆಯಲ್ಲಿದೆ, ಆ ತತ್ವಗಳನ್ನು ನಾವು ಅನುಸರಣೆ ಮಾಡ್ತಾ ಇದ್ದೀವಿ, ಆ ನಿಯಮಗಳನ್ನು ನಾವು ಅನುಸರಣೆ ಮಾಡ್ತಾ ಇದ್ದೀವಿ ಅಂತಂದರೆ, ಆ ರೀತಿ ಒಂದು ಜೀವನ ನಾವು ನಡೆಸ್ತಾ ಇದ್ದೀವಿ ಅಂತಂದರೆ ನಾವು ಕೂಡ ವೈಕುಂಠ ನಿವಾಸಿಗಳೇ, ಈ ಭೌತಿಕ ಪ್ರಪಂಚಕ್ಕೆ ಸೇರಿರೋರು ಅಲ್ಲ ಅಂತ ತಿಳ್ಕೋಬೇಕು, ಆಯಿತಾ? ನಾವು ಎಲ್ಲಿರ್ತೀವೋ ಅಲ್ಲೇ ಇದ್ಕೊಂಡು ಆ ಭಗವಂತ ಹೇಳಿರೋದನ್ನು ಫಾಲೋ ಮಾಡಿದ್ರೆ ಸಾಕು, ನಾವು ವೈಕುಂಠ ನಿವಾಸಿಗಳೇ. ಬೇಕಾದರೆ ನೀವು ಫಾಲೋ ಮಾಡಿ ನೋಡಿ, ನಿಮ್ಮ ಮನಸ್ಸು ಎಷ್ಟು ಖುಷಿಯಾಗಿರುತ್ತೆ, ಎಷ್ಟು ಸಂತೋಷವಾಗಿರುತ್ತೆ, ಯಾವುದ್ರ ಬಗ್ಗೆನೂ ನಮಗೆ ಚಿಂತನೆನೇ ಬರೋದಿಲ್ಲ. ನಾವು ಸದಾ ಭಗವಂತನ ಸ್ಮರಣೆಯಲ್ಲಿ ಇರ್ತೀವಿ, ಒಂದು ಆನಂದದ ಅನುಭವ ನಮ್ಗೆ ಆಗ್ತಾ ಇರುತ್ತೆ. ಯಾಕೆ? ಆ ಭಗವಂತ ಸಚ್ಚಿದಾನಂದ ವಿಗ್ರಹ ಅಲ್ವಾ, ಆ ಆನಂದದ ಆಗರ ನಮ್ಮೊಳಗಡೆನೂ ಅದು ಹರಿಯತ್ತೆ. ಅದಕ್ಕೆ ನಮಗೆ ನೋವು ದುಃಖ ಇಂಥದ್ದು ಏನೂ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ
ನಾವು ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.